ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಈಕೋ ಗಾಡಿ ಅಂದರೆ ಮಾರುತಿ ಸುಜುಕಿ ಅವ್ರದ್ದು ಈಕೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಒಂದು 2023 ಗಾಡಲು. ಈ ಗಾಡಿ ಲೋನ್ ಕಂಟಿನ್ಯೂ ಸಿಗುತ್ತೆ ವೀಕ್ಷಕರೇ. ಈ ಗಾಡಿದಿನ್ನು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಮುಂದೆ ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಹೇಳಿದ ಅರ್ಥ ಆಯ್ತಲ್ಲ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಇರುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ ಏನಕ್ಕೆ ಹಾಕಿದ್ವು ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇರಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಒಂದು ಯಾರಾದರೂ ಹುಡುಕ್ತಿರ್ತಾರೆ ವೀಕ್ಷಕರೇ, ಲೋನ್ ಕಂಟಿನ್ಯೂ ಯಾವುದಾದ್ರು ಒಂದು ಹೊಸ ಗಾಡಿ ಬೇಕು ಅನ್ನೋಂಥವ್ರಿಗೆ ಒಂದು ಈಕೋ ಗಾಡಿನ ಅವ್ರಿಗೆ ಅಂಥವ್ರಿಗೆ ಕೂಡ ನೀವು ವಿಡಿಯೋನ ಶೇರ್ ಮಾಡಿ. ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಏನೇ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಎಲ್ಲ ಕಳಿಸಿರೋದು ನೀವು? ಹಾಂ ಈಕೋ 23 ಮಾಡಲು. 23? ಹಾಂ 23. ಓಕೆ ಸರ್. ಓನರ್ ಸಿಂಗಲಾ? ಹಾಂ ಸಿಂಗಲ್ ಓನರ್ ಸರ್. ಓಕೆ. ಎಷ್ಟು ಓಡಿಸಿರ ಗಾಡಿ? ಗಾಡಿ 16 ಚಿಲ್ಲರೆ ಅಂದರೆ 17 ಹತ್ತಿರ ಹೊಡೆಯುತ್ತೆ ಸರ್. ಹಾಂ ಹಾಂ ಹಾಂ. ಯಾವುದು 4 ಸೀಟ್ರಾ ಏನು 5 ಸೀಟ್ರಾ 8 ಸೀಟ್ರ್ ಸರ್? 7 ಸೀಟ್ರ್ 7 ಸೀಟ್ರ್. ಓಕೆ. ಏನಾದರೂ ಇದು ಪೆಟ್ರೋಲ್ ಒಂದೇನಾ LPG ಏನಾದರೂ ಹಾಕ್ಸಿರಾ? ಬರೀ ಪೆಟ್ರೋಲು. ಓಕೆ. ಅಂದರೆ ಈಗ ಕಡಿಮೆ ಓಡಿದೆ ಅಲ್ವಾ ಗಾಡಿ? ಹಾಂ ಅದೇ 17,000 ಹೊಡೆಯುತ್ತೆ ಸರ್. 1 ವರ್ಷ ಆಯಿತು, ಜುಲೈಲಿ ಬಂದಿರೋದು. ಜುಲೈ ರಿಜಿಸ್ಟ್ರೇಷನ್ನು. ಓಕೆ. ಅಂದರೆ ಇದೇ ತಿಂಗಳು? ಹಾಂ ಅಲ್ಲ ಜೂನ್ ರಿಜಿಸ್ಟ್ರೇಷನ್ನು, ಜೂನ್ದು. ಓಕೆ. ಜೂನ್ ಅಂದರೆ 1 ವರ್ಷದ ಮೇಲೆ 1 ತಿಂಗಳು? 1 ತಿಂಗಳು ಐತೆ. ಓಕೆ. ಇದು FC ರನ್ನಿಂಗ್ ಇರುತ್ತೆ. ಇನ್ಸೂರೆನ್ಸ್? ಇನ್ಸೂರೆನ್ಸು ಅದೇ ಫಸ್ಟ್ ಇನ್ಸೂರೆನ್ಸು ಇದು ಈಗ ಮುಗಿದು ಐತೆ. ಹಾಂ. ಇನ್ನು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ 5 ವರ್ಷದವರೆಗೆ ಐತೆ. ಅದೇ 23 ಅಂದರೆ 23 ವರ್ಷ ಕಣೆ. 3 ವರ್ಷ 5 ವರ್ಷ. ಅಂದರೆ 5 ವರ್ಷ ಅಂದರೆ ಈಗ ಫಸ್ಟ್ ಇಯರ್ ಮುಗಿದಿದೆ, ಇನ್ನು 4 ವರ್ಷ ಇರುತ್ತೆ. 4. ಥರ್ಡ್ ಪಾರ್ಟಿ ಇರುತ್ತೆ. ಹ್ಞೂ ಥರ್ಡ್ ಪಾರ್ಟಿ ಇರ್ತದೆ. ಫಸ್ಟ್ ಪಾರ್ಟಿದು ಅದು 1 ವರ್ಷ ರಿನ್ಯೂವಲ್ ಮಾಡಿಸ್ಕೊಬೇಕು, 1 ವರ್ಷ. ಹಾಂ. ಅದೊಂದು ಡಿವೋ ಇದೆ, ನೀವು ಮಾಡಿಸ್ಕೊಂಡಿಲ್ಲ? ಹಾಂ. ಓಕೆ. ಈಗ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಗಾಡೀಲಿ? ಒಂದು 80% ಆಗಿದೆ ಸರ್. ಎಲ್ಲ ವರ್ಕಿಂಗ್ ಇದೆಯಲ್ಲ, ಏನು ತೊಂದರೆ ಇಲ್ಲ? ಇಲ್ಲ ಒಂದು ಸ್ಟೆಪ್ನಿ ಹೊಸದೇ ಐತೆ, ಸ್ಟೆಪ್ನಿ. ಹಾಂ ಹಾಂ. ಇದು AC ಏನಾದರೂ ಬರುತ್ತೆ ಸರ್ ಅದರಲ್ಲಿ? AC ಇಲ್ಲ ಸರ್, 7 ಸೀಟ್ರಿಗೆ. 5 ಸೀಟ್ರಿಗೆ ಒಂದೇ AC ಬರುತ್ತಲ್ಲ? ಹಾಂ 5 ಸೀಟ್ರಿಗೆ ಬಂದೆ. ಓಕೆ. ಏನಾದರೂ ಫಿಟ್ಟಿಂಗ್ ಮಾಡಿಸಿರಾ ಗಾಡಿ ಏನಾದರೂ? ಅದು ಫುಟ್ ರೆಸ್ಟ್ ಒಂದು ಐತೆ ಅಷ್ಟೇ, ಇನ್ನೇ ಅಂತದಿಲ್ಲ. ಟಾಪು ಬಂಪರ್ ಏನು ಹಾಕ್ಸಿಲ್ಲ? ಬಂಪರ್ ಗಿಂಪರ್ ರೈನ್ ಗಾರ್ಡು, ಮಾಮೂಲಿ ರೈನ್ ಗಾರ್ಡ್ ಬರ್ತಾವಲ್ಲ, ಹಾಂ ಹಾಂ ಹಾಂ. ಅಂದ್ಬಿಟ್ರು ಫುಟ್ ರೆಸ್ಟ್ ಆಗ್ಬಿಟ್ರಿ ಅಂತ. ಒಳಗಡೆ ಏನಾದರೂ ಸೀಟ್ ಕವರ್ಸ್, ಮ್ಯೂಸಿಕ್ ಸಿಸ್ಟಮ್ ಆ ಥರ ಏನು ಹಾಕ್ಸಿಲ್ಲ? ಇಲ್ಲ ಸರ್, ಎಂಥದಿಲ್ಲ. ಅಂದರೆ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ? ಹಾಂ ಶೋರೂಮಿಂದ ಹೆಂಗೆ ಬಂದಿತ್ತು ಹಂಗೆ. ಹಾಂ ಹಾಂ. ಓಕೆ. ಗಾಡಿ ಇರೋದೆಲ್ಲಿ ಸರ್? ಇಲ್ಲೇ ಹಾಸನಲ್ಲಿ ಅರ್ಕಲ್ಗೂಡು. ಹಾಸನ? ಹಾಂ ಅರ್ಕಲ್ಗೂಡು. ಅರ್ಕಲಗೂಡ? ಹಾಂ ಅರ್ಕಲ್ಗೂಡು. ಓಕೆ. ಲೋನ್ ಏನಾದರೂ ಇದೆ ಸರ್ ಗಾಡೀಲಿ? ಹ್ಞೂ ಲೋನ್ ಐತೆ ಸರ್. ನಾವೊಂದು 90 ಡೌನ್ ಪೇಮೆಂಟ್ ಮಾಡಿದ್ದು. ಹಾಂ. ಹಿಂಗೆ ಸ್ಕೂಲ್ಗೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಅಂತಾನೆ ಹ್ಞೂ. ಅವರು ಅತ್ತೆ ಮೋಸ ಮಾಡಿದ್ರು, ಅದಕ್ಕೆ ಅತ್ತೆಗೆ ಮಾರಾಕನ ಇನ್ನೂ ಉಪಯೋಗ ಇಲ್ಲ ನಮಗೂ ಅಂತ ಹೇಳ್ಬಿಟ್ಟು ಅಂತ. ಓಕೆ. ಈಗ ಅಂದರೆ ಲೋನ್ ಕಂಟಿನ್ಯೂ ಕೊಡ್ತಾರೆ ಫುಲ್ ಕ್ಯಾಶಾ ಸರ್? ಲೋನ್ ಕಂಟಿನ್ಯೂ ಕೊಟ್ರೆ ಹಂಗಾದ್ರೂ ಆಯ್ತದೆ ನೋಡಿ ಸರ್. ಲೋನ್ ಕಂಟಿನ್ಯೂ ಆದರೆ ಒಳ್ಳೇದು ಅನ್ನಿಸ್ತದೆ. ಅಲ್ಲ, ಲೋನ್ ಕಂಟಿನ್ಯೂ ಕೊಟ್ಟರೆ ಬೇಗ ಸೇಲ್ ಆಗುತ್ತೆ. ಅದೇ ಲೋನ್ ಕಂಟಿನ್ಯೂ ಕೊಡ್ತೀನಿ ನೋಡಿ. ಫುಲ್ ಕ್ಯಾಶ್ ಆದರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ, ಯಾಕಂದರೆ ಜನ ಜಲ್ದಿ ಅಷ್ಟೊಂದು ಕ್ಯಾಶ್ ಇಟ್ಕೊಂಬಲ್ಲ. ಹೌದು. ಹಂಗಾಗಿ ಈಗ ಲೋನ್ ಕಂಟಿನ್ಯೂ ಅಂದರೆ ಈಗ ನಿಮ್ಗೆ ಆಲ್ ಓವರ್ ಕರ್ನಾಟಕದಿಂದ ಬಂದಾಗ ಕೊಡ್ತೀರೋ ಅಥವಾ ನಿಮ್ಮ ಲೋಕಲ್ ಯಾರನ್ನ ಲೋನ್ ಕಂಟಿನ್ಯೂ ಹೇಳಿದ್ರೆ ಕೊಡ್ತೀರೋ? ನಮ್ಗೇನು ಅವ್ರು ಹೆಸ್ರು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಯಾರಾದರೂ ಓಕೆ. ಅಲ್ಲ ಸರ್, ಈಗ ಲೋನ್ ಇದ್ದರೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಸೋಕೆ ಬರಲ್ಲ. ಏನು ಅಗ್ರಿಮೆಂಟ್ ಮಾಡಿಕೊಂಡು ನೀವು ಕೊಡ್ಬೋದು ಅಷ್ಟೇ ಹೊರತು ಹೆಸರಿಗೆ ಟ್ರಾನ್ಸ್ಫರ್ ಆಗಲ್ಲ.
ಹಾಂ ಅಲ್ಲ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆದ್ರೆ ನಮ್ಮ ತಲೆ ಮೇಲೆ ಏನು ಬರಲ್ವಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರೆ. ಅದೇ ಕೋರ್ಟ್ ಮುಖಾಂತರ ನಿಮಗೆ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಅಗ್ರಿಮೆಂಟು ಏನು ತೊಂದರೆ ಬರಲ್ಲ. ಹಾಂ ಹಾಂ ಬಟ್ ಏನಂದರೆ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ ಅವ್ರಿಗೆ ಹೇಳ್ಕೊಂಡು. ಅದೇ ಹ್ಞೂ. ಇವಾಗ 90,000 ಕಟ್ಟಿದ್ರಾ? ಹ್ಞೂ 90 ಕಟ್ಟಿದ್ದು 12 ಕಂತು ಆಗಿವೆ. ಓಕೆ. ಎಷ್ಟು ಬರುತ್ತೆ ಸರ್ ಕಂತು? 13,305 ಸರ್. ಎಷ್ಟು ವರ್ಷಕ್ಕೆ ಹಾಕ್ಸಿದ್ರಿ? 5 ವರ್ಷಕ್ಕೆ ಹಾಕ್ಸಿದ್ದು. 5 ವರ್ಷ 13,000 ಚಿಲ್ಲರೆನಾ? ಹ್ಞೂ 13,000 ಚಿಲ್ಲರೆ. ಅಂದರೆ ಈಗ ಒಂದು ವರ್ಷ ಆಗಿದ್ರೆ 4 ವರ್ಷ ಕಂತಿದಾವೆ. 4 ವರ್ಷ 48 ಕಂತು. ಹ್ಞೂ. ಈಗ ಸರಿ ಸರ್ ಆಯ್ತು. ಕಂತು ಕಂಟಿನ್ಯೂ ಕೊಡ್ತೀರಾ ಹೆಂಗೆ ಮಾಡ್ತೀರಾ? ಕಂತು ಕಂಟಿನ್ಯೂನೇ ಕೊಡ್ತೀನಿ ನೋಡಿ ಸರ್ ಬಂದರೆ. ಓಕೆ. ಈಗ ಹಾಸನ ಅದೇ ಯಾವುದು ಅರ್ಕಲ್ಗೂಡು ಅಂದ್ರಲ್ಲ? ಹಾಂ ಅರ್ಕಲ್ಗೂಡು. ಓಕೆ, ಅಲ್ಲಿಗೆ ಬಂದರೆ ಗಾಡಿ ಸಿಗುತ್ತೆ ಇದು? ಹಾಂ ಗಾಡಿ ಸಿಗ್ತದೆ ಅರ್ಕಲ್ಗೂಡು. ಓಕೆ. ಈಗ 90,000 ಅಷ್ಟೇನಾ ಅಥವಾ ಇನ್ನೇನಾದ್ರು ಕಡಿಮೆ ಮಾಡ್ತೀರಾ? ಸರ್ 90,000 ಅಲ್ಲ ಸರ್, ನಾನು ಕಂತನ್ನೇ 160 ಕಟ್ಟಿದಂಗೆ ಆಯಿತು ಸರ್. ಅಲ್ಲ ನೀವು ಕಟ್ಟಿದ್ರೆ ಇಲ್ಲಂತೇನಿಲ್ಲ, ಅದನ್ನ ಯಾರು ಕೇಳಲ್ಲ ಸರ್. ಅದಕ್ಕೆ ನೀವು ಏನು ಕಟ್ಟಿರ್ತೀರ ಅದನ್ನ ಯಾರು ಕೇಳಲ್ಲ. ಅದೇ ಯಾಕೆ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅದಕ್ಕೆ ಇದಕ್ಕೆ ಫುಟ್ ರೆಸ್ಟ್ 6,000 ರೂಪಾಯಿ. ಗಾಡಿ ನೋಡಿ ಫೋಟೋ ಕಳಿಸಿದ್ನಲ್ಲ ನೋಡಿ. ಆಯಿತು ಇಲ್ಲಂತೇನಿಲ್ಲ. ಈಗ ಅದನ್ನ ಕೇಳಿದ್ದು ನೀವು 90,000 ಕಟ್ಟಿರಲ್ಲ ಅದೇ ಫೈನಲ್ಲ ಅಥವಾ ಇನ್ನೇನಾದ್ರು ಕಮ್ಮಿ ಮಾಡ್ತೀರಾ ಸರ್ ಅಂತ ಕೇಳಿದೆ. ಅಲ್ಲ ನಾವು ಒಂದಕ್ಕೆ ಬಂದು ಬಿಡೋಣ ಅಂತ ನೀವು ಕೇಳ್ತಾ ಇದ್ರಿ. ಹಾಂ. ಅಲ್ಲ ಈಗ ನೀವು ಏನು ಮಾಡಿಸಿದ್ರು ಏನು ಕಟ್ಟಿದ್ರು ಅದು ಯಾರು ಕೊಡಲ್ಲ ಸರ್. ಹಾಂ ಹಾಗಾಗಿ ಹೇಳ್ತಿರೋದು. ನೋಡಿ ಆಯ್ತು ಅಪ್ಲೋಡ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಹಾಂ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ ಸರ್ ಆಯ್ತು.